ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲರಿಗೂ ಥ್ಯಾಂಕ್ ಯು. ಸೊ ನಾನು ಇವತ್ತು ರಾಗಿ ದೋಸೆ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ನಾರ್ಮಲಾಗಿ ರಾಗಿ ದೋಸೆ ಮಾಡ್ತಿದ್ರೆ ಮೇಲ್ಗಡೆ ಲೇಯರು ಬೆಂದಿರೋ ಥರ ಕಾಣಲ್ಲ, ಅಂದರೆ ಮೇಲೆ ಹಸಿ ಹಿಟ್ಟು ಥರ ಹಾಗೆ ಕಾಣುತ್ತೆ. ಸೊ ಆ ಥರ ಆಗಬಾರ್ದು ಅಂತಂದರೆ ಏನು ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಫಸ್ಟು ನಾನು 3 ಕಪ್ಪಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಯಾವುದೇ ಅಳತೆಲ್ಲಾದರೂ ತೊಗೊಳ್ಬೋದು. ನಾನು 3 ಕಪ್ಪಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ 1 ಕಪ್ನಷ್ಟು ನಾನು ಇಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ 1/4 ಕಪ್ನಷ್ಟು ಇಲ್ಲಿ ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ. ಹಾಗೆ 1/4 ಕಪ್ನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ತೊಗೊಳ್ಳೋ ಉದ್ದೇಶ ಕ್ರಿಸ್ಪಿಯಾಗಿ ಬರಲಿ ಅನ್ನೋ ಕಾರಣಕ್ಕೆ ಅಕ್ಕಿ ಹಿಟ್ಟು ತೊಗೊಳ್ಬೇಕು. ಸೊ ಅದಕ್ಕೆ ಉಪ್ಪು ಹಾಕ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತಾ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಯಾವ ಹದಕ್ಕೆ ದೋಸೆ ಹಿಟ್ಟು ಅದಕ್ಕೆ ನಾನು ಕಲಿಸ್ಕೊಂಡ್ರೆ ಸಾಕು. ನಾನು ತೋರಿಸ್ತೀನಿ ಯಾವ ಥರ ಅಂತ ಹೇಳಿ. ನೋಡ್ತಿರ್ಬೋದು, ಇದು ನಾನು ಬೆಳಗ್ಗೆ ಕಲಸಿಟ್ಕೊಂಡಿದ್ದೀನಿ. ನೈಟೆಲ್ಲ ಕಲಸಿಟ್ಕೊಂಡ್ರೆ ಈ ಹಿಟ್ಟು ಚೆನ್ನಾಗಲ್ಲ. ಸೊ ರಾಗಿ ಹಿಟ್ಟು ಚೆನ್ನಾಗಾಗಲ್ಲ. ಸೊ ಹಾಗಾಗಿ ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನಾನು ಯಾವ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ಅಂತ. ಸೊ ಇವಾಗ ನಾನು ಬೆಳಗ್ಗೆ ಒಂದು 6:30 ಹಿಂಗೆ ಕಲಿಸ್ಕೊಂಡ್ರೆ ನಾನು 9 ಗಂಟೆ 9:30 ಟೈಮಲ್ಲಿ ಮಾಡ್ತಿದ್ದೀನಿ ಇದನ್ನು. ಸೊ ಇದು ನೈಟೇ ಕಲಸಿಟ್ಕೊಂಡ್ರೆ ಹಿಟ್ಟೆಲ್ಲ ಹಾಳಾಗಿಬಿಡುತ್ತೆ. ಅದು ಬಿಕಾಸ್ ರಾಗಿ ಹಿಟ್ಟು ಬೇಗ ನೀರಲ್ಲಿ ನೆನಕಿಟ್ರೆ ಬೇಗ ಹಾಳಾಗುತ್ತೆ. ಸೊ ಇವಾಗ ನಾನು ದೋಸೆ ಮೇಲೆ ಹೊಯ್ತಿದ್ದೀನಿ, ನೋಡ್ತಿರ್ಬೋದು ಹಾಕ್ಕೊಳ್ತಿದ್ದೀನಿ ಈ ಥರ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇವಾಗ ಹಸಿ ಹಿಟ್ಟು ಮೇಲೆ ಹಸಿ ಹಿಟ್ಟು ಥರ ಕಾಣಬಾರ್ದು, ಬೆಂದಿರಬೇಕು ಅಂದರೆ ಈ ಥರ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಬೇಕು. ಅಂದರೆ ಹವೆ ಹೊರಗೆ ಹೋಗದೇ ಇರೋ ಥರ ಇದನ್ನು ಮುಚ್ಚಿಡಬೇಕು. ಒಂದು ಪ್ಲೇಟು ಮುಚ್ಚಿಟ್ಬಿಟ್ಟು ನಾನು ಇವಾಗ ನೋಡ್ತಿರ್ಬೋದು ಬೆಂದಿದೆ. ಇದು ಬೇಗ ಬೆಂದುಬಿಡುತ್ತೆ. 3 ಮಿನಿಟ್ಸ್ ಸಾಕು ಬೇಯಲಿಕ್ಕೆ. ನೋಡ್ತಿರ್ಬೋದು ಎಷ್ಟು ನೀಟಾಗಿ ಬರುತ್ತೆ ಅಂತ. ಇವಾಗ ನಾನು ಮತ್ತೆ ನಿಮಗೆ ದೋಸೆ ಮಾಡಿ ತೋರಿಸ್ತೀನಿ. ನೋಡ್ತಿರ್ಬೋದು ಮತ್ತೆ ದೋಸೆನ ಹಾಕ್ತಿದ್ದೀನಿ. ಸೊ ಇದು ಕೆಳಗಡೆ ಸ್ವಲ್ಪ ಕೂಡ ಅಂಟೋದಿಲ್ಲ. ಸೊ ಸಡನ್ನಾಗಿ ಏನು ತಿಂಡಿ ಮಾಡಬೇಕು ಅಂತ ಯೋಚನೆ ಬಂದಾಗ ಸೊ ಯಾವುದೇ ರಿಸ್ಕ್ ಇಲ್ಲದೆ ಈಸಿಯಾಗಿ ಮಾಡೋವಂಥ ರೆಸಿಪಿ ಅಂತ ಹೇಳ್ಬೋದು. ಸೊ ಹೆಲ್ತಿ ಕೂಡ ತುಂಬ ಒಳ್ಳೆಯದು. ಶುಗರ್ ಪೇಷಂಟಿಗೆ ಅಥವಾ ಯಾರಾದರೂ ಪೇಷಂಟ್ ಇದ್ದರೆ ಸೊ ಅವ್ರಿಗೆ ಕೂಡ ತುಂಬ ಯೂಸ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಮತ್ತೊಂದು ದೋಸೆನ ಹಾಕಿ ತೋರಿಸ್ತಿದ್ದೀನಿ. ಸೊ ಹಿಂಗೆ ಪ್ಲೇಟ್ ಮುಚ್ಚಿಬಿಟ್ರೆ ಮೇಲ್ಗಡೆ ಹಸಿ ಹಿಟ್ಟು ಥರ ಕಾಣಿದ್ರೆ, ಯಾಕಂದ್ರೆ ಹೇಳ್ತಿದ್ದೀನಿ ಅಂತಂದರೆ ರಾಗಿ ಹಿಟ್ಟು ಸ್ವಲ್ಪ ಹಸಿ ಹಿಟ್ಟು ಥರ ಕಾಣುತ್ತೆ. ಹಾಗಾಗಿ ಫೈನಲಿ ಇದನ್ನು ನಾವು ಕಾಯಿ ಚಟ್ನಿ ಹಾಗೆ ಆಲೂಗಡ್ಡೆ ಪಲ್ಯ ಜೊತೆ ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ನನ್ನ ಚಾನಲ್ನ ಯಾರ್ಯಾರು ನೋಡ್ತಿದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಮತ್ತೆ ಬೇರೆ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.